ಹೇಳಿದಲ್ಲ ಇಲ್ಲಿ ಒಂದು ಚಿತ್ರರಂಗ ಒಂದು ಒಗ್ಗಟ್ಟಾಗಿರಲಿಕ್ಕೆ ಒಂದು ಕರೆಕ್ಟಾದ ಒಂದು ವೇದಿಕೆಗಳನ್ನ ನಾವು ಮಾಡಿಲ್ಲ. ಬೇರೆ ಭಾಷೆಯಲ್ಲೆಲ್ಲ ಎಷ್ಟು ಚೆನ್ನಾಗಿದೆ. ಬೇರೆ ಭಾಷೆಯಲ್ಲಿ ಒಂದು ಗೆಟ್ ಟುಗೆದರ್ ಅಥವಾ ಇನ್ನೊಂದು ಏನಾದರೂ ಒಂದು ನಡೀತದೆ. ಇಲ್ಲಿ ಏನು ನಡೀತದೆ? ಅದೊಂದೇ ಕೊರತೆ. ಮುಂದಿನ ದಿನಗಳದ್ದು ಸರಿ ಆಗ್ಬೋದು. ಕಾಲ ಬದಲಾವಣೆ ಆದಾಗ ಈಗ ನಮ್ಮ ಚಿತ್ರರಂಗನೂ ಒಳ್ಳೆಯ ಹೆಸರು ಬಂದಿದೆ. ಮತ್ತು ಬರ್ತಿದ್ದಂಗೆ ಅವ್ರದ್ದು ಒಂದು ಸಪ್ರೇಟ್ ಗ್ಯಾಂಗ್ ಅಂತ ಅಂದ್ಬಿಡ್ತಾರೆ. ಇರದಿದ್ರೂ ಮಾಡ್ತಾರೆ. ಈಗ ಯಶ್ ಟೀಮು ನಾನು ಹೊಗಳ್ತೀನಿ, ಮಾಡಿದನ್ನು ಹೇಳಬೇಕಲ್ಲ. ಅವರು ಏನಾಗಿದೆ, ಜಾಸ್ತಿ ಹೇಳೋದು ಬೇಡ, ಹೊರಗೆ ಬರೋದು ಬೇಡ ಅಂತಾರೆ. ಮಾಡಿದನ್ನು ಹೇಳೋದಿರೋದು ಹೇಗೆ? ಹೊರಗೆ ಬರಬೇಕಲ್ಲ. ಈಗ ಮುಂದೆ ಗೊತ್ತಿಲ್ಲ ನನಗೆ ಏನು ಜೀವನ ಅಂತ ನನಗೆ ಅನಿಸಿದ್ದು ಹೇಳಬೇಕು. ಈಗ ಮೊನ್ನೆ ದ್ರೋಹದ್ದು ನಾನು ಹೊರಗೆ ತೆಗಿಬಾರ್ದು ಅಂತ ಇತ್ತು. ಹಣ ಎಲ್ಲೋ ವಿಷಯ ಹೊರಗೆ ಬರಬಾರ್ದು ಆಯಿತು. ಬಟ್ ಕೆಲವ್ರನ್ನ ಕೇಳಿದೆ, ಅಪ್ಪ ನಾನು ಈ ಥರ ಸ್ಥಿತಿಲಿರೋದು ಅಲ್ಲ, ಮುಂದೆ ಕೆಲವರು ಮಾಡಲಿಕ್ಕಿಲ್ಲ, ಆ ಥರ ಇಲ್ಲಪ್ಪ, ಆ ಥರ ಎಲ್ಲ ಏನಿಲ್ಲ. ಒಂದು ಬೆಂಬಲ ತೋರಿಸಿದ್ದಾರೆ, ಇನ್ನೂ ಅದನ್ನು ಪಾಸಿಟಿವ್ ತೊಗೊಂಡ್ರೆ ಇನ್ನೂ ಬೇರೆಯವ್ರು ಬರ್ಬೋದಲ್ಲ. ಅವರು ಒಳ್ಳೆತನ ಹೊರಗೆ ಬರಬಾರ್ದು. ನನಗೆ ಒಂದು ಅದು ಭರವಸೆ ಕೊಟ್ಟಾಗ ನಾನು 4 ಜನ ಬೇರೆಯವರು ಬರ್ತಾರೆ ಎಂಬುದು ನನಗೆ ಧೈರ್ಯ. ಅದರಿಂದಾಗಿ ಏನು ನಾವು ಒಳ್ಳೆತನವನ್ನು ನಾವು ಮುಂದೆ ಹೇಳಿಬಿಟ್ರೆ ನಮಗೂ ಒಂದು ಒಳ್ಳೆತನ ಇರ್ತದೆ. ಇಲ್ಲ ನಾವು ಕ್ರಿಮಿನಲ್ ಥರ ಇದು ಹೇಳಬಾರ್ದು, ನಾಳೆ ನಮಗೆ ಲಾಭ ಸಿಗೋದು, ಅದು ತಪ್ಪಲ್ವ? ನಾನು ನನ್ನ ಮನಸ್ಸಿಗೆ ಅನಿಸಿದ್ದು. ಆಮೇಲೆ ಹೇಳುವ, ಇನ್ನೂ ನಮಗೆ ಸಹಾಯ ಬೇಕಾಗ್ಬೋದು. ಅವರು ಇದ್ದಾರೆ, ಹೇಳಾಗ್ತಿರೋದಿಲ್ಲ. ಮುಂದೆ ಲೈಫ್ ಗೊತ್ತಿಲ್ಲದಿರೋ ಪ್ರಶ್ನೆ ಇರುವಾಗ ಬಾಯಿ ಬಿಟ್ಟು ಹೇಳುವ, ಹೇಗೂ ಬಂದಿದ್ದೀವಿ ಹೇಳೋಕ್ಕೆ. ಅಲ್ಲೇ ಅವರನ್ನು ಮುಚ್ಚುಮರೆ ಮಾಡೋದು ಏನಕ್ಕೆ? ಹಾಗೆ ಕೆಲವೆಲ್ಲ ವಿಷಯಗಳು ಹೊರಗೆ ಬಂತು ಈಗ.